ಹಾಯ್ ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ದಾವಾ XVRನ್ನು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡೋದು ಹೇಗೆ ಎಂಬುದು ಈ ವಿಡಿಯೋ ಆಗಿದೆ. ಕೊನೆ ತನಕ ವಿಡಿಯೋನ ನೋಡಿ ಸ್ಕಿಪ್ ಮಾಡದೆ ನಿಮಗೆ ಫುಲ್ ಡೀಟೇಲ್ ಈ ವಿಡಿಯೋ ಇದೆ ಅಂತಾನೆ ಹೇಳ್ತಾ ಇದ್ದೀನಿ. ನಾವು DVRನ್ನು ಸ್ಟಾರ್ಟ್ ಮಾಡಿದಾಗ ಈ ಸೇಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಹೊಸ DVR ಆಗಲಿ ಅಥವಾ XVR ಆಗಲಿ, 4 ಚಾನಲ್ ಆಗಲಿ ಅಥವಾ 8 ಚಾನಲ್ ಆಗಲಿ, ಸ್ಟಾರ್ಟಾಗಿಂದ ಈ ಸೇಮ್ ಮೆನು ಓಪನ್ ಆಗುತ್ತೆ. ಫಸ್ಟ್ನೇ ಆಪ್ಷನಲ್ಲಿ ನಾವು ನಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಬೇಕು. ನಾವು ಇಂಡಿಯಾ ಅಂತೇಳಿ ನಾವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಕೂಡ ಇಲ್ಲಿ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಷ್ಟಾಗಿಂದು ಇಲ್ಲಿ ಟೈಮ್ ಡೇಟ್ ಇದೆ, ಇದನ್ನು ಸೆಟ್ ಮಾಡಿ ಇಲ್ಲಿ ನೆಕ್ಸ್ಟನ್ನು ಕೊಡಬೇಕು. ನೆಕ್ಸ್ಟನ್ನು ಕೊಟ್ಟಿಂದ ಮೇನ್ ಇದು ಅಡ್ಮಿನ್ ಪಾಸ್ವರ್ಡ್ ಇದೆ, ಇಲ್ಲಿ ನೀವು ಪಾಸ್ವರ್ಡನ್ನು ಹಾಕೋಬೇಕಾಗುತ್ತೆ. ನಾನು ಇವಾಗ admin @123 ಅಂತೇಳಿ ಇವಾಗ ಹಾಕ್ತಾಯಿದ್ದೀನಿ. ನೀವು ನಿಮಗೆ ಯಾವ ಪಾಸ್ವರ್ಡ್ ಬೇಕು ಆ ಪಾಸ್ವರ್ಡನ್ನು ಫಿಲ್ಲಪ್ ಮಾಡಿ ಅದನ್ನು ನೆನಪಿಟ್ಕೋಬೇಕು ಕಂಪಲ್ಸರಿ. ಯಾಕಂದರೆ ಪಾಸ್ವರ್ಡ್ ಮಿಸ್ ಆದರೆ ಮತ್ತದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹೀಗಾಗಿ ಪಾಸ್ವರ್ಡನ್ನು ನೆನಪಿಟ್ಕೊಳ್ಳಿ ಎಲ್ಲರೂ. ನಾವು ಇವಾಗ admin @123 ಹಾಕಿ ನೆಕ್ಸ್ಟನ್ನು ಕೊಡ್ತಾಯಿದ್ದೀನಿ. ಇಲ್ಲಿ ಪ್ಯಾಟರ್ನ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ನಾ ಇವಾಗ ಎಲ್ ಅಂಥೇಳಿ ಪ್ಯಾಟರ್ನ್ ಹಾಕ್ತಾಯಿದ್ದೀನಿ. ಇದನ್ನು 2 ಸಲ ಕನ್ಫರ್ಮ್ ಆಗಿ ನಾವು ಪ್ಯಾಟರ್ನನ್ನು ಹಾಕಬೇಕು. ಇವಾಗ 2 ಸಲ ಆಯಿತು. ಇಲ್ಲಿ ನಾವು ಮೇಲ್ ಐಡಿಯನ್ನು ಹಾಕೋಬೇಕಾಗುತ್ತೆ. ಇವಾಗ ನಾನು ನಮ್ಮ ಮೇಲ್ ಐಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಕೂಡ ನಿಮ್ಮ ಮೇಲ್ ಐಡಿಯನ್ನು ಇಲ್ಲಿ ಹಾಕ್ಕೊಳ್ಳಿ. ಮೇಲ್ ಐಡಿಯನ್ನು ಅಗದಿ ಕರೆಕ್ಟಾಗಿ ನೀವು ಹಾಕೋಬೇಕಾಗುತ್ತೆ. ಯಾಕಂದರೆ ಪಾಸ್ವರ್ಡ್ ರೀಸೆಟ್ಟಿಗೆ ಅಥವಾ ಏನೇ ಒಂದು ಸರ್ವಿಸ್ ಅಥವಾ ಅಪ್ಡೇಟ್ ಇದ್ದರೆ ಈ ಮೇಲ್ ಐಡಿಗೆ ಅದು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಅಲರ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಮೇಲ್ ಐಡಿನ ಹಾಕಿನು. ಇನ್ನು ಜಸ್ಟ್ ಇಲ್ಲಿ ಒಂದು 3 ಕ್ವಶನ್ ಇದ್ದಾವೆ. ನೀವು ಕ್ವಶನನ್ನು ಸೆಲೆಕ್ಟ್ ಮಾಡಿ ಆ ಕ್ವಶನಿಗೆ ಆನ್ಸರನ್ನು ಫಿಲ್ಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ 3 ಕ್ವಶನ್ ಇದ್ದಾವೆ. 3 ಕ್ವಶನ್ ನಿಮ್ಗೆ ಯಾವ ಕ್ವಶನ್ ಬೇಕು ಆ ಕ್ವಶನನ್ನು ಸೆಲೆಕ್ಟ್ ಮಾಡಿಕೊಂಡು 3 ಕ್ವಶನಿಗೆ ಕಂಪಲ್ಸರಿ ಆನ್ಸರನ್ನು ನೀವು ಫಿಲ್ಲಪ್ ಮಾಡಬೇಕಾಗುತ್ತೆ. ಓನ್ಲಿ 3 ಕ್ವಶನ್ ಇರ್ತಾವೆ. 3 ಕ್ವಶನಿಗೆ ನೀವು ಆನ್ಸರನ್ನು ಫಿಲ್ಲಪ್ ಮಾಡಬೇಕು. ಫಿಲ್ಲಪ್ ಮಾಡಿಂದ ಇಲ್ಲಿ ನೀವು ಲಾಸ್ಟ್ ಮತ್ತೆ ಇಲ್ಲಿ ನೆಕ್ಸ್ಟ್ ಆಪ್ಷನನ್ನು ಕೊಡಬೇಕು. 3 ಕ್ವಶನ್ ಫಿಲ್ಲಪ್ ಆಗಿಂದ ಇವಾಗ ನಾನು ಇಲ್ಲಿ ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಆಗಿಂದ ಇವಾಗ ನೋಡಿ IP ಬತ್ತು 108 ಅಂತೇಳಿ ಇದು XVR IP. ಇವಾಗ ಇಲ್ಲಿ ಸೀರಿಯಲ್ ನಂಬರ್ ಬತ್ತು, ಆ್ಯಪ್ ಇನ್ಸ್ಟಾಲೇಷನ್ ಬತ್ತು. ಹಾಗೆ ಇಲ್ಲಿ ಕೂಡ ನೆಕ್ಸ್ಟನ್ನು ಕೊಡಿ. ಇಲ್ಲಿ ನೋಡ್ಬೋದು ಹಾರ್ಡ್ ಡಿಸ್ಕ್ ಡಿಟೆಕ್ಟ್ ಇದೆ. ಇಲ್ಲಿ 1 TB ಹಾರ್ಡ್ ಡಿಸ್ಕನ್ನು ಇವಾಗ ನಾನು ಇನ್ಸ್ಟಾಲೇಷನ್ ಮಾಡಿನು. ಹಾಗೆಯೇ ಇಲ್ಲಿ ಕ್ಲಿಕ್ ಇಷ್ಟು ನಾವು ಹಾರ್ಡ್ ಡಿಸ್ಕನ್ನು ಫಸ್ಟ್ ಫಾರ್ಮ್ಯಾಟ್ ಮಾಡ್ಕೋಬೇಕು. ಇಲ್ಲಿ ಆನ್ ಮಾಡಿಕೊಂಡು ಇಲ್ಲಿ ಓಕೆ ಮಾಡಿದಾಗ ನಾವು ಫಸ್ಟ್ ಹಾಕಿದಂಥ ಪಾಸ್ವರ್ಡನ್ನು ಇಲ್ಲಿ ನಾವು ಮತ್ತೆ ಎಂಟರಿ ಮಾಡಿದಾಗ ಮಾತ್ರ ಹಾರ್ಡ್ ಡಿಸ್ಕ್ ಫಾರ್ಮ್ಯಾಟ್ ಆಗ್ತಾಯಿದೆ. ಹೀಗಾಗಿ ಹೊಸ ಮಾಡಲಿಗೆ ಸ್ವಲ್ಪ ಆಪ್ಷನ್ ಚೇಂಜಸ್ ಇದ್ದಾವೆ. ಹೀಗಾಗಿ ನಾವು ಓಕೆನ ಮಾಡಿದಾಗ ಇವಾಗ ಹಾರ್ಡ್ ಡಿಸ್ಕ್ ಲೋಡಿಂಗ್ ತೊಗೋತಾಯಿದೆ. ನೋಡ್ಬೋದು ಅದು ಫಾರ್ಮ್ಯಾಟ್ ಆಗ್ತಾಯಿದೆ ಹಾರ್ಡ್ ಡಿಸ್ಕ್ ಹೊಸದರಲ್ಲಿ ಅಥವಾ ಹಳೆಯದರಲ್ಲಿ ನೋಡಿ ಆಪ್ಷನ್ ಸಕ್ಸೆಡ್ ಬತ್ತು. ಇವಾಗ ಮತ್ತೆ ನಾವು ಓಕೆನ ಮಾಡಬೇಕು. ಓಕೆನ ಮಾಡಿಂದ ನೋಡಿ ಇಲ್ಲಿ ಅದು ರೆಗ್ಯುಲೇಷನ್ ಸೆಟ್ ಆಗ್ತಾಯಿದೆ. ನಮ್ಮ ಇದ್ದಂಥ TVಗೆ ಅಥವಾ ಮಾನಿಟರ್ಗೆ ಅದು ಫಿಟ್ ಆಗ್ತಾಯಿದೆ, ಅಂದರೆ ಸ್ಕ್ರೀನ್ ಸೈಜ್ ಚೇಂಜಸ್ ಇರುತ್ತೆ. ಹೀಗಾಗಿ ಅದು ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ ಓಕೆ ಮಾಡಿದಾಗ. ಇಲ್ಲಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ಪರ್ಚೇಸಿಂಗ್ ಪ್ರಾಡಕ್ಟ್ ಅಂತೇಳಿ ಮುಗೀತು. ಇದಿಷ್ಟು ಬಂದುಬಿಟ್ಟು ದಾವಾ XVR ಅಥವಾ DVRದು ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇಂಥ ಯಾವುದೇ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.